ಇನ್ನು ಇಷ್ಟೆಲ್ಲ ಆಗ್ತಿರುವಂಥ ಸಂದರ್ಭದಲ್ಲೇ ಜಗದೀಶ್ವರಿಯ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ಉತ್ತರ ಕನ್ನಡದಲ್ಲಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್. ದೇವಸ್ಥಾನಕ್ಕೆ ಇವತ್ತು ಭೇಟಿ ಕೊಡ್ತಾರೆ. ಹಿಂದೂ ಕೂಡ ಅವರು ಭೇಟಿ ಕೊಟ್ಟಿದ್ರಂತೆ. ಭೇಟಿ ಕೊಟ್ಟಾದ ಮೇಲೆ ಪೂಜೆ ಪುನಸ್ಕಾರ ಮಾಡಾದ್ಮೇಲೆ ಅವ್ರಿಗೆ ಒಳ್ಳೆಯದಾಗಿದೆ ಅಂತೆ. ಅದಾದಮೇಲೆ KPCC ಅಧ್ಯಕ್ಷರಾದರಂತೆ. ಹೀಗಾಗಿ ಇದೊಂದು ನಂಬಿಕೆ ಇದೆ ಅವರಿಗೆ. ಅಂಕೋಲಾ ತಾಲೂಕಿನ ಆನ್ಲೆ ಗ್ರಾಮದಲ್ಲಿರುವಂಥ ದೇವಾಲಯ, ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ DCM ಡಿ ಕೆ ಶಿವಕುಮಾರ್. ಜ್ಯೋತಿಷಿಗಳ ಸಲಹೆ ಮೇರೆಗೆ ಡಿ ಕೆ ಶಿವಕುಮಾರ್ ಪೂಜೆಗೆ ಹೋಗಿದ್ದಾರೆ. ಜಗದೀಶ್ವರಿ ಸಾನ್ನಿಧ್ಯದಲ್ಲಿ DK 2 ಗಂಟೆಗಳ ಕಾಲ ಪೂಜೆಯನ್ನು ಮಾಡ್ತಾರೆ. ಇಷ್ಟಾರ್ಥದ ಪ್ರಶ್ನೆ ಕೇಳುವಂಥ ಪ್ರತೀತಿ ಇರುವಂಥ ದೇಗುಲ. ಕೆಲವೊಂದು ಕಡೆಗೆ ಈ ರೀತಿ ಕೆಲವೊಂದು ಅಪ್ಪಣೆಗಳನ್ನು ಕೇಳ್ತಾರೆ ದೇವರಿಗೆ. ಸೊ ದೇವರಲ್ಲಿ ಬರುವಂಥ ಹೂಗಳು ಅದು ಸರಿ ಬೆಸ ಸಂಖ್ಯೆಗಳು ಅಥವಾ ದೇವರನ್ನೇ ಹೂ ಕೊಡುವಂಥದ್ದು ಈ ಥರದ್ದೆಲ್ಲದೂ ಕೂಡ. ಬೆಳಗಾವಿಯಿಂದ ಈಗಾಗಲೇ ಅಂಕೋಲಕ್ಕೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್. ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಆನ್ಲೆ ಗ್ರಾಮದಲ್ಲಿರುವಂಥ ಜಗದೀಶ್ವರಿ ಟೆಂಪಲ್ ನೋಡಿ. ನಾವು ದೇವಸ್ಥಾನದ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಜಗದೀಶ್ವರಿ ದೇಗುಲ 2019ರಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟಾದ ಮೇಲೆ ಅವರು KPCC ಅಧ್ಯಕ್ಷರಾದರು. KPCC ಅಧ್ಯಕ್ಷರಾಗ್ತೀರಿ, ಒಂದು ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ದೇವಿ ಮುನ್ಸೂಚನೆ ಕೊಟ್ಟಿದ್ಲಂತೆ. ಸೊ ಹೀಗಾಗಿ ಈಗ ಮತ್ತೊಂದು ಬೇಡಿಕೆ. ಆ ಬೇಡಿಕೆ ಏನು ಅಂತ ಅನ್ನೋದು ಅದು ರಾಜ್ಯದ ಜನರಿಗೂ ಗೊತ್ತು, ದೇವರಿಗೂ ಗೊತ್ತು. ಮುಖ್ಯಮಂತ್ರಿ ಆಗಬೇಕು ಅಂತ ನೋಡಿ. ಆಗ DCM ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಂಥ ಸಂದರ್ಭ 108 ರಗಳೆಗಳಿದ್ದು, ಜೈಲಿನಿಂದ ಹೊರಗಡೆ ಬಂದಿದ್ದರು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿದ್ದು, ಒಂದೆರಡಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಸೂರಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸೂರಜ್, ನೋಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇವತ್ತು 2ನೇ ಬಾರಿ ಭೇಟಿ ಕೊಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್. ಏನು ದೇವಸ್ಥಾನದ ವಿಶೇಷತೆ ಏನು? ಕಳೆದ ಬಾರಿ ಬಂದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಿದೆ ಅಂತೆ. ನಿಜಕ್ಕೂ ಒಂದು ಈ ಶಕ್ತಿ ದೇವತೆಯ ಕೇಂದ್ರ ಇದು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ಕೇಳುವಂಥ, ಈ ಮುಖಾಂತರ ಉತ್ತರ ಪಡೆಯುವಂಥ ಪ್ರತೀತಿ ಇರುವಂಥ ದೇಗುಲ, ಏನಂತೀರಿ? ಖಂಡಿತ ರಂಗನಾಥ್, ಏನಂದರೆ ಡಿ ಕೆ ಶಿವಕುಮಾರ್ ಒಬ್ಬರು ದೈವ ಭಕ್ತ ರಾಜಕಾರಣಿ ಅಂದರೆ ತಪ್ಪಾರಲಾಗದು. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಏನು ಪಟ್ಟದ ಪಗಡಿ ಆಟ ಏನು ಆರಂಭವಾಗಿದೆ, ಆ ಸಂದರ್ಭದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಆರಂಭಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಂಕಷ್ಟದ ಸಂದರ್ಭದಲ್ಲಿ ಯಾವೆಲ್ಲ ದೇವಸ್ಥಾನಗಳಿಗೆ ಮೊರೆ ಹೋಗಿದ್ರು, ಆ ದೇವಸ್ಥಾನಗಳಿಗೆ ಮೊರೆ ಹೋದ ಸಂದರ್ಭದಲ್ಲಿ ಯಾವೆಲ್ಲ ದೈವ ಶಕ್ತಿ ಅವರ ಕೈ ಹಿಡಿದಿದ್ದು, ಅದೇ ದೈವ ಶಕ್ತಿಗಳ ಮೊರೆ ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗ ಮತ್ತೆ ಅವರು ಈ ಹಿಂದೆ ತಿಹಾರ್ ಜೈಲಿಗೆ ಏನು ಹೋಗಿದ್ರು, ತಿಹಾರ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರ ಆಪ್ತ ವಲಯದವರು ಮತ್ತೆ ಕೆಲವರು ಅವರು ಮನೆಯ ಸಂಬಂಧಿಕರು ಸಹಿತ ಬಂದುಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆನ್ಲೆ ಗ್ರಾಮದಲ್ಲಿರುವಂತಹ ಈ ದೇವಸ್ಥಾನ ಏನಿದೆ, ನೀವು ದೃಶ್ಯದಲ್ಲಿ ನೋಡಬಹುದು, ಈ ದೇವಸ್ಥಾನಕ್ಕೆ ಬಂದಿದ್ರು. ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಯಾವಾಗ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿನಿಂದ ಹೊರಗಡೆ ಬರ್ತಾರೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ಇವತ್ತಿನಿಂದ 9 ದಿನಗಳ ಒಳಗಡೆ ದೇವಸ್ಥಾನದ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿನಿಂದ ಹೊರಗಡೆ ಬಂದಿರ್ತಾರೆ ಅಂತ ಸಹಿತ ಮುನ್ಸೂಚನೆಯನ್ನು ದೇವಿ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ದೇವಿ ಹೇಳಿದ ಪ್ರಕಾರ 9 ದಿನಗಳ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಜೈಲಿನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದುಬಿಟ್ಟು ಆಮೇಲೆ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಒಲಿಯುವ ಎಲ್ಲ ರೀತಿಯಂಥ ಮುನ್ಸೂಚನೆಗಳೇನು ಸಿಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿಯೂ ಸಹಿತ ಕಾನೂನಿನ ತೊಡಕುಗಳಾಗಿರಬಹುದು, ಪಕ್ಷದಲ್ಲಿರುವಂತಹ ಕೆಲವು ವಿರೋಧಗಳಾಗಿರಬಹುದು, ಇವೆಲ್ಲವೂ ಸಹಿತ ಎದುರಾಗ್ತವೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಆನ್ಲೆ ಗ್ರಾಮಕ್ಕೆ ಬಂದುಬಿಟ್ಟು ದೇವಿಯ ಸಾನ್ನಿಧ್ಯದಲ್ಲಿ ಬೇಡಿಕೆ ನೀಡ್ತಾರೆ. ನನಗೆ ಈ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಸಿಕ್ಕಿದ ಮೇಲೆ ನಾನು ಯಶಸ್ವಿಯಾಗಿ ನಾನು ಪೂರೈಸ್ತೀನ ಅಂತಲೂ ಸಹಿತ ದೇವಿಯ ಹತ್ರ ಸುಮಾರು ಒಂದು 3 ಗಂಟೆಗಳ ಕಾಲ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇವಿ ಬಹಳ ಸೂಕ್ಷ್ಮವಾಗಿ ಹೇಳಿರ್ತಾರೆ. ಏನಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಈ ನವೆಂಬರ್ 20, 2019 ಡಿ ಕೆ ಶಿವಕುಮಾರ್ ಅವರು ಈ ದೇವಿಗೆ ದರ್ಶನಕ್ಕೆ ಬಂದಿದ್ದರು. ಈ ಕೇವಲ 1-2 ತಿಂಗಳಿನಂತೆ ಅಂತೂ ನಿಮಗೆ ಈ ಸ್ಥಾನ ಸಿಗಲ್ಲ. ಸುಮಾರು ಒಂದು 4 ರಿಂದ 5 ತಿಂಗಳ ನಂತರ ನಿಮಗೆ ಸ್ಥಾನ ಸಿಗುತ್ತೆ. ಸ್ಥಾನ ಸಿಗುವುದಕ್ಕಿಂತ ಮುಂಚೆ ಸ್ವಲ್ಪ ನೀವು ಕಸರತ್ತು ಮಾಡಬೇಕಾಗುತ್ತೆ. ಅದಾದ ಬಳಿಕ ಒಂದು ವೇಳೆ ನಿಮಗೆ ಸ್ಥಾನ ಸಿಕ್ಕಿದ್ದೇ ಆದಲ್ಲಿ ನೀವು ರಾಜ್ಯದಲ್ಲಿ ಒಂದು ಯಶಸ್ವಿ ಅಧ್ಯಕ್ಷರಾಗಿ ನೀವು ಸಾಧನೆ ಮಾಡ್ತೀರಾ ಅಂತಲೂ ಸಹಿತ ಅರ್ಚಕರ ಮೂಲಕ ದೇವಿ ಮುನ್ಸೂಚನೆಯನ್ನು ನೀಡಿದ್ಲು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು
ಅವರು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಲ್ಲಿ ಯಶಸ್ವಿ ಸಹಿತ ಆಗ್ತಾರೆ. ಈಗ ರಾಜ್ಯದಲ್ಲಿ 2.5 ವರ್ಷಗಳ ಆದ ಬಳಿಕ ಮತ್ತೆ ಸಿಎಂ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಹಿತ ಸಿಎಂ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಸರ್ಕಸನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ರಾಜಕೀಯ ಬೆಳವಣಿಗೆಗಳು ದಿನಕ್ಕೊಂದು ನಡೀತಾ ಇದೆ. ಈಗ ಮತ್ತೆ ಈ ಆನ್ಲೆ ಗ್ರಾಮದಲ್ಲಿರುವಂತಹ ದೇವಿಯ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಬರ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿಯಿಂದ ಹೊರಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಅರ್ಧ ಗಂಟೆಯಲ್ಲಿ ದೇವಿಯ ದರ್ಶನಕ್ಕೆ ಬಂದ್ಬಿಟ್ಟು ಸುಮಾರು 2 ಗಂಟೆಗಳ ಕಾಲ ದೇವಿಯ ಪ್ರಾರ್ಥನೆ ಮತ್ತು ಪೂಜೆಯನ್ನು ಮಾಡ್ತಾರೆ. ಈ ದೇವಿಯ ವಿಶೇಷತೆ ಏನಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಹೋಮ ಹವನ ಯಾವುದೂ ಇರಲ್ಲ ಅಂತ ಸಹಿತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನೇರವಾಗಿ ಪೂಜಾ ಅಲಂಕಾರವಿರುತ್ತೆ. ಪೂಜಾ ಅಲಂಕಾರದ ನಂತರ ಡಿ ಕೆ ಶಿವಕುಮಾರ್ ಅವರು ದೇವಿಗೆ ಬೇಡಿಕೆ ನೀಡ್ತಾರೆ. ಆ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ದೇವಿ ಹೂವಿನ ರೂಪದಲ್ಲಿ ಮುನ್ಸೂಚನೆಯನ್ನು ಕೊಡ್ತಾರೆ. ಒಂದು ಬಲಭಾಗದಲ್ಲಿ ಅದು ಹೂವು ಬಿದ್ದಿದ್ದೇ ಆದಲ್ಲಿ ಬೇಡಿಕೆ ಈಡೇರುತ್ತೆ ಅಂತ, ಎಡಭಾಗದಲ್ಲಿ ಬಿದ್ದರೆ ಅದು ಬೇಡಿಕೆ ಈಡಲ್ಲ ಅಂತಲೂ ಸಹಿತ ಮುನ್ಸೂಚನೆಯ ಪ್ರತೀತಿ ಇದೆ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಈ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಏನು ಬೇಡಿಕೆ ಇಡ್ತಾರೆ. ಬೇಡಿಕೆ ಇಟ್ಟ ನಂತರ ದೇವಿ ಯಾವೆಲ್ಲ ಮುನ್ಸೂಚನೆ ಕೊಡ್ತಾರೆ ಎಂಬುದನ್ನು ಸಹಿತ ಕಾದು ನೋಡಬೇಕಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಅಲ್ಲಿನ ಅರ್ಚಕರ ಜೊತೆ ಮಾತಾಡಿದ್ದಾರೆ. ಈ ಟೆಂಪಲ್ನ ಅರ್ಚಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಸರ್, ಈಗ ದೇವಿಯ ಸಾನ್ನಿಧ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆಯೂ ಸಹಿತ ಬಂದಿದ್ರು ಅಂತ ಸಹಿತ ಹೇಳಲಾಗ್ತಾ ಇದೆ. ಇವತ್ತು ಸಹಿತ ಬರ್ತಾ ಇದ್ದಾರೆ. ಏನು ಸರ್, ಈ ಹಿಂದೆ ಯಾವಾಗ ಬಂದಿದ್ರು ಮತ್ತು ದೇವಿಯ ವಿಶೇಷತೆ ಏನು? ಈಗ ಅವರು 5 ವರ್ಷದ ಹಿಂದೆ ಬಂದಿದ್ದಾರೆ. 5 ವರ್ಷಕ್ಕಿಂತ ಹಿಂದೆ ಅವ್ರ ಮನೆಯವರ, ಅವ್ರ ತಾಯಿಯವರ, ತಂಗಿಯವರೆಲ್ಲ ಬಂದಿದ್ದಾರೆ. ಮತ್ತು ಅವರ ಆಪ್ತರ ಎಲ್ಲ ಬಂದು ನಡ್ಕೊಳ್ತಾ ಇದ್ದಾರೆ ತಾಯಿಗೆ. ಇದ್ರ ಮೇಲಿಂದ ಅವರು ಎಲ್ಲರೂ ಸಾಹೇಬರಿಗೆ ಹೇಳಿ ಸಾಹೇಬರಿಗೆ ಎಲ್ಲ ಬಂದು ಅದರ ಏನೇನು ಅದರ ಕಡೆಯಿಂದ ತಾಯಿ ಕಡೆಯಿಂದ ಇದಾಗಬೇಕು ಅದನ್ನೆಲ್ಲ ತಗೊಳ್ತಿದ್ದಾರೆ ಅವರು ಆ ಥರ. ಅಂದರೆ ಈ ಹಿಂದೆ 2019ರಲ್ಲಿ ಅವರು ತಿಹಾರ್ ಜೈಲಿಗೆಲ್ಲ ಹೋದಾಗ ಬಹಳಷ್ಟು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಕೋರಿಕೆಗಳನ್ನು ಇಟ್ಟಿದ್ರು. ಆ ಸಂದರ್ಭದಲ್ಲಿ ತಾಯಿ ಕೋರಿಕೆಯನ್ನು ಈಡೇರಿಸಿದಾಳೆ ಅಂತ ಹೇಳಲಾಗ್ತಾ ಇದೆ. ಅದು ಆ ಸಂದರ್ಭದಲ್ಲಿ ಪೂಜೆ ಎಲ್ಲ ಮಾಡಿದ್ರು, ಯಾರ್ಯಾರು ಬಂದಿದ್ರು, ಏನೆಲ್ಲ ಆಗಿತ್ತು ಸರ್ ಅವಾಗ? ಆವಾಗ ಅವರ ಆಪ್ತರು ಬಂದು ಕೇಳಿದರು. ಮತ್ತು ಅವ್ರಿಗೆ ಸಂಬಂಧಪಟ್ಟಂಥವರೆಲ್ಲ ಕೇಳಿದ್ದಾರೆ ಅವರಿಗೆ. ಅವಾಗ ತಾಯಿ ಪ್ರಸಾದ ಕೊಟ್ಟಿತ್ತು ಮತ್ತು ಮಾತು ಹೇಳಿದ್ದಲ್ಲ ಏನಂದೇಳಿ ನಮ್ಗೆ ಏನು ಸೂಚನೆ ಆಗ್ತದೆ ಅದನ್ನೆಲ್ಲ ಹೇಳಿದ್ವಿ ಅವರಿಗೆ. ಅದೇ ಪ್ರಕಾರವಾಗಿ ಅವರಿಗೆ ಆ ಕೆಲಸಗಳೆಲ್ಲ ಆಗಿದೆ. ಹಾಗೆ ಅವ್ರಿಗೆ ಅದಾದಮೇಲೆ ಆ ತಾಯಿ ಮೇಲೆ ಅಷ್ಟು ನಂಬಿಕೆ ಇದೆ. ಅದಕ್ಕಾಗಿ ಅವರು ಬಂದು ಏನು ಮಾಡ್ತಿದ್ದಾರೆ, ಏನು ಇಷ್ಟ ಆಗ್ತದೆ ಅದನ್ನು ಕೇಳ್ತಾರೆ. ಆದರೆ ಆಗ್ತದೆ ಹೇಳ್ತದೆ, ಆಗದೆ ಆಗೋದಿಲ್ಲ ಹೇಳ್ತದೆ, ಹೇಳಿಬಿಡ್ತದೆ ತಾಯಿ. ಅದ್ರ ಬಗ್ಗೆ ಮತ್ತೆ ಮಾತಿಲ್ಲ. ಬಲಗಡೆ ಮತ್ತು ಎಡಗಡೆ ಪ್ರಸಾದನೂ ಆಗ್ತದೆ ಹಾಗೆ ಅದೇ ಪ್ರಕಾರ. ಈಗ ಪ್ರತಿ ದೇವಸ್ಥಾನಗಳಲ್ಲಿ ಹೋಮ ಹವನ ಆದ ನಂತರ ವಿಶೇಷ ಪೂಜೆ ಅದು ಎಲ್ಲ ಇರುತ್ತೆ. ಇವತ್ತು ಕೇವಲ 2 ಗಂಟೆಗಳ ಕಾಲ ಅಷ್ಟೇ ಇವರು ಇರ್ತಾರೆ, ಡಿ ಕೆ ಅವರು ಇರ್ತಾರೆ. ಏನು ಕಾರ್ಯಕ್ರಮ ಇರುತ್ತೆ 2 ಗಂಟೆ ಅಷ್ಟೇ ಅಂತ? ಅಲ್ಲ, ಈಗ ಅವ್ರ ಸಂಕಲ್ಪದಲ್ಲಿ ಬೆಳಿಗ್ಗೆ 5 ಗಂಟೆಗೇ ಅವ್ರದ್ದು ಸಂಕಲ್ಪದಲ್ಲಿ, ಅವ್ರ ಮನೆಯಲ್ಲರ ಸಂಕಲ್ಪದಲ್ಲಿ ಅಭಿಷೇಕಾದಿಗಳು ಎಲ್ಲ ಅಭಿಷೇಕಗಳು ಮುಗಿದಿದೆ. ಮತ್ತು ಕುಂಕುಮಾರ್ಚನೆ ಆಗ್ತದೆ. ಮತ್ತು ಬೆಳಿಗ್ಗೆ ಒಂದು ಪೂಜೆ ಅವ್ರ ಸಂಕಲ್ಪದಲ್ಲಿ ಆಗ್ತದೆ. ಮತ್ತು ಆಮೇಲೆ ಅವ್ರು ಬಂದ ಮೇಲೆ ಮತ್ತೆ ಕದ ಹಾಕಿಡ್ತೀವಿ. ಆಮೇಲೆ ಅವ್ರು ಬಂದ ಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ. ಇದಾಗಿತ್ತು ಅರ್ಚಕರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.